ಭಾಗಮಂಡಲ ಮನೆ ಹತ್ರ ಹೋಗಿದ ತಕ್ಷಣನೇ ಆಗ ಅಲ್ಲ ಇಷ್ಟು ಚೆನ್ನಾಗಿದೆ ಜಾಗ ಆದರೂ ಕೂಡ ಇದ್ರ ಬಗ್ಗೆ ಯಾಕೆ ಏನಾದರೂ ಪ್ರಾಜೆಕ್ಟ್ ಮಾಡೋದಕ್ಕೆ ಒಪ್ಕೋತಾ ಇಲ್ಲ. ನಾನೇ ಅದೇನಿದೆ ಅಂತ ನೋಡಬೇಕು, ಹಾಗೆ ಒಳಗೆ ಏನಿದೆ ಅಂತ ನೋಡಿದರೆ ನನಗೂ ಏನಾದರೂ ಸತ್ಯ ಗೊತ್ತಾಗ್ಬೋದು ಅಂತ ಅಂದ್ಕೊಂಡು ಏನು ಸತ್ಯ ಮುಚ್ಚಿಡ್ತಿದ್ದಾರೆ ಅರವಿಂದ್ ಸರ್, ಆದರೆ ನಾನು ಅದನ್ನು ತಿಳ್ಕೊತೀನಿ ಅಂತ ಸಾಕ್ಷಿ ಅಂದ್ಕೊಂಡು ಹೋಗ್ತಾರೆ. ಇಷ್ಟೊತ್ತಾಗಿದೆ, ಈಗ ಹೋಗೋದು ಬೇಡವೋ ಅಂತ ಸಾಕ್ಷಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲಿವರೆಗೂ ಬಂದು ಮತ್ತೆ ವಾಪಸ್ ಹೋಗೋದು ಹೇಗೆ, ಹೇಗೋ ಬರೋದು ಬಂದಿದ್ದೀನಿ, ಮೊದಲು ಮನೆ ಒಳಗಡೆ ಹೋಗೋಣ ಅಂತ ಸಾಕ್ಷಿ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಮನೆಯಲ್ಲಿ ಯಾರೋ ಇರ್ತಾರೆ, ಬೆಳಕು ಬರುತ್ತೆ. ಬಂದಿದ ತಕ್ಷಣವೇ ಅದನ್ನು ನೋಡಿ ಸಾಕ್ಷಿಗೆ ಆಶ್ಚರ್ಯ ಆಗುತ್ತೆ. ಇದೇನಿದು, ಅರವಿಂದ್ ಸರ್ ಮತ್ತು ಊರಿನ ಜನರು ಯಾರೂ ಕೂಡ ಇಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ರು, ಈ ಮನೇಲಿ ಯಾರೂ ಸದ್ಯಕ್ಕಿಲ್ಲ ಅಂತ ಹೇಳಿದರು. ಆದರೆ ಈಗ ನೋಡಿದರೆ ಅಲ್ಲಿ ಬೆಳಕು ಕಾಣಿಸ್ತಿದೆಯಲ್ಲ, ಯಾರಾದರೂ ಇರಬಹುದು, ಅಲ್ಲ ಯಾರೋ ಇದ್ದಾರೆ ಅನಿಸುತ್ತೆ ಅಂತ ಸಾಕ್ಷಿ ಅಂದ್ಕೊಂಡು ಆಗ ನಾನೇ ಹೋಗಿ ನೋಡ್ತೀನಿ ಯಾರಿದ್ದಾರೆ ಅಂತ ಸಾಕ್ಷಿ ಅಂದ್ಕೊಂಡು ಬರ್ತಾರೆ. ಬಂದಿದ ತಕ್ಷಣವೇ ಆಗ ಅಲ್ಲ ಇಷ್ಟು ಹಳೇದಾಗಿದೆ ಮನೆ, ಅಷ್ಟಕ್ಕೂ ತುಂಬ ವರ್ಷ ಆಯಿತು ಅನಿಸುತ್ತೆ ಅರವಿಂದ್ ಸರ್ ಮತ್ತು ಮನೆಯವರೆಲ್ಲರೂ ಇಲ್ಲಿಗೆ ಬಂದು. ಆದರೆ ಅರವಿಂದ್ ಸರ್ಗೂ ಮತ್ತು ಈ ಮನೆಗೂ ಏನೋ ಸಂಬಂಧ ಇದೆ, ಹಾಗೇನೆ ತುಂಬ ಹಳೆಯ ವಿಷಯ, ಅದು ಏನು ಅಂತ ತಿಳ್ಕೋಬೇಕು. ನಾನು ಈಗ ಪ್ರಾಜೆಕ್ಟ್ ಆದರೂ ಮಾಡ್ಬೋದು, ಈ ಮನೆ ಮತ್ತು ಜಾಗ ಎಲ್ಲ ನನಗೆ ತುಂಬ ಇಷ್ಟ ಆಗಿದೆ. ಅರವಿಂದ್ ಸರ್ ಹತ್ರ ಹೇಗಾದರೂ ಮಾತಾಡಿ ಒಪ್ಪಿಸಿ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಬೇಕು ಅಂತ ಸಾಕ್ಷಿ ಅಂದ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಹೋಗಿದ ತಕ್ಷಣವೇ ಸಾಕ್ಷಿ ಬಂದಿರೋದನ್ನ ಯಾರೋ ನೋಡಿದಾಗ ಆಗ ಇಷ್ಟು ವರ್ಷ ಆದಮೇಲೆ ಈ ಮನೆ ಹತ್ರ ಇಲ್ಲಿಗೆ ಬಂದಿದ್ದಾರಲ್ಲ, ಅಷ್ಟಕ್ಕೂ ಅರವಿಂದ್ ಕಡೆಯವರೇ ಆಗಿರ್ತಾರೆ. ಆ ಮನೆಯಿಂದನೇ ಯಾರಾದರೂ ಬಂದಿರಬಹುದು ಅಂತ ಅಂದ್ಕೊಂಡು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಆ ಮನೇಲಿ ಯಾರೂ ಇಲ್ಲ ಅಂತ ಅರವಿಂದ್ ಮತ್ತು ಊರಿನ ಜನರು ಎಲ್ಲರೂ ಅಂದ್ಕೊಂಡಿರ್ತಾರೆ. ಆದರೆ ಆ ಮನೇಲಿ ಇನ್ನೂ ಇರ್ತಾರೆ, ಹಾಗೇನೆ ಅವರ ಜೀವನ ಮಾಡ್ತಾ ಇರ್ತಾರೆ. ಆದರೆ ಈ ವಿಷಯದ ಬಗ್ಗೆ ಅರವಿಂದ್ಗೆ ಮತ್ತು ಯಾರಿಗೂ ಕೂಡ ಗೊತ್ತಿರಲ್ಲ. ಇಲ್ಲೇ ಅಲ್ವಾ ಬೆಳಕು ಬಂದಿದ್ದು, ಆದರೆ ಇಲ್ಲಿ ಯಾರೂ ಇಲ್ವಲ್ಲ ಅಂತ ಸಾಕ್ಷಿ ಅಂದ್ಕೊಂಡು ಹುಡ್ಕೊಂಡು ಹೋಗ್ತಾರೆ. ಬಾಗಿಲು ತೆಗೆದಿದ ತಕ್ಷಣವೇ ಇದೇನಿದು ಇಷ್ಟೆಲ್ಲ ಹಳೇದಾಗಿದೆ ಅಂತ ಗೊತ್ತೇ ಆಗಿಲ್ಲ, ಆದರೆ ಇಲ್ಲಿ ನೋಡಿದರೆ ಇಷ್ಟೆಲ್ಲ ಧೂಳಿದೆಯಲ್ಲ ಅಂತ ಅಂದ್ಕೊಂಡು ಆಗ ಸಾಕ್ಷಿ ಮನೆ ಒಳಗಡೆ ಹೋಗ್ತಾರೆ. ಮನೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಆದರೆ ಯಾಕೆ ಯಾರು ಇದ್ರ ಬಗ್ಗೆನೇ ಏನೂ ಮಾತಾಡ್ತಿಲ್ವಲ್ಲ, ಆರಾಮಾಗಿ ಯಾರಾದರೂ ಇಲ್ಲಿ ಆರಾಮಾಗಿ ಚೆನ್ನಾಗಿರ್ಬಹುದು ಅಂತ ಸಾಕ್ಷಿ ಅಂದ್ಕೊಂಡು ಆಗ ಇಲ್ಲಿ ಏನಿದೆ ಅಂತ ಹುಡ್ಕೋಕೆ ಅಂತ ಹೋಗ್ತಾರೆ. ಬೆಳಕು ಬೇರೆ ಇಲ್ಲ ಅಂತ ಅಂದ್ಕೊಂಡು ಯಾರಿದ್ರು ಇಲ್ಲಿ ಅಂತ ಮೊದಲು ತಿಳ್ಕೋಬೇಕು, ಖಂಡಿತವಾಗ್ಲೂ ಯಾರೋ ಇದ್ದಾರೆ ಅಂತ ಸಾಕ್ಷಿ ಮನೆಯೊಳಗೆ ಹೋಗ್ತಾರೆ. ಅರವಿಂದ್ ಮಾತಾಡಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಸಾಕ್ಷಿಗೆ ಫೋನ್ ಮಾಡ್ತಾರೆ. ಆಗ ಸಾಕ್ಷಿ ಫೋನ್ ತೆಗಿಯೋದಿಲ್ಲ. ಇದೇನಿದು ಸಾಕ್ಷಿ ಯಾಕೆ ಫೋನ್ ತೆಗಿತಿಲ್ಲ, ನಾನು ಅಷ್ಟೆಲ್ಲ ಮಾತಾಡಿದ್ದಕ್ಕೆ ಕೋಪ ಮಾಡ್ಕೊಂಡಿರಬೇಕು ಅಂತ ಅಂದ್ಕೊಂಡು ಆಗ ಮನೆಯವರಿಗೆ ಫೋನ್ ಮಾಡ್ತಾರೆ. ಆದರೆ ಇಲ್ಲಿ ಮನೆಯವರು ಏನು ವಿಷಯ ಸರ್, ಸಾಕ್ಷಿ ತಂಗಿ ಕೇಳ್ತಾರೆ. ಅದು ನಾನು ಸಾಕ್ಷಿ ಹತ್ರ ಮಾತಾಡಬೇಕಿತ್ತು, ಆದರೆ ಮುಖ್ಯವಾಗಿರೋ ವಿಷಯ, ಸಾಕ್ಷಿ ಫೋನ್ ತೆಗೆದು ಮಾತಾಡ್ತಿಲ್ಲ, ಅದಕ್ಕೆ ಸಾಕ್ಷಿಗೆ ಫೋನ್ ಕೊಡ್ತೀರಾ ಅಂತ ಅರವಿಂದ್ ಹೇಳಿದ ತಕ್ಷಣ ಸಾಕ್ಷಿ ಅಕ್ಕಂಗ, ಅಲ್ಲ ಸಾಕ್ಷಿ ಅಕ್ಕ ಇನ್ನೂ ಬಂದಿಲ್ಲ ಮನೆಗೆ ಅಂತ ಆಗ ಸಾಕ್ಷಿ ತಂಗಿ ಹೇಳಿದ ತಕ್ಷಣವೇ ಏನು ಸಾಕ್ಷಿ ಇನ್ನೂ ಬಂದಿಲ್ವಾ ಅಂತ ಅರವಿಂದ್ ಕೇಳ್ತಾರೆ. ಆಗ ಹೌದು ಸರ್, ಆದರೆ ನೀವು ಇದ್ರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ, ಅಷ್ಟಕ್ಕೂ ಸಾಕ್ಷಿ ಅಕ್ಕ ಎಲ್ಲಿ ಅಲ್ಲಿಲ್ವಾ ಅಂತ ಕೇಳಿದ ತಕ್ಷಣ ಇಲ್ಲ ಈಗ ತಾನೇ ಹೋದ್ರು, ಅದಕ್ಕೇ ನಿಮಗೆ ಫೋನ್ ಮಾಡಿ ಕೇಳಿದೆ ಅಂತ ಅರವಿಂದ್ ಹೇಳಿ ಫೋನ್ ಕಟ್ ಮಾಡ್ತಾರೆ. ಆದರೆ ಇಲ್ಲಿ ಸಾಕ್ಷಿಗೆ ಫೋನ್ ಮಾಡ್ತಾ ಇರಬೇಕಾದ್ರೆ ಅದಿತಿ ಮತ್ತು ಮನೆಯವರೆಲ್ಲರಿಗೂ ವಿಷಯ ಗೊತ್ತಾಗುತ್ತೆ. ಆಗ ಏನು ಹೇಳ್ತಿದ್ದೀರಾ, ಬೆಳಗ್ಗೆ ಅಷ್ಟೆಲ್ಲ ಮಾತಾಡಿದ್ದೀರಾ, ನನಗೆ ಹೇಳ್ಬೋದಾಗಿತ್ತಲ್ವ ಇಷ್ಟೆಲ್ಲ ಆಯಿತು ಅಂತ, ಯಾಕೆ ಕೇಳಲಿಲ್ಲ ಅಂತ ಕೋಪ ಮಾಡಿಕೊಂಡು ಅಗ್ನಿ ಹೇಳ್ತಾರೆ. ಆಗ ಸಾಕ್ಷಿ ಆಫೀಸ್ಗೆ ಬಂದಿಲ್ಲ, ಮತ್ತೆ ಎಲ್ಲಿ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಅಗ್ನಿ ಅವರ ಫ್ರೆಂಡ್ಗೆ ಫೋನ್ ಮಾಡಿ ನಂತರ ಮೊದಲು ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊ, ಹಾಗೇನೆ ತುಂಬ ಮುಖ್ಯವಾಗಿರೋ ವಿಷಯ, ಮೊದಲು ಸಾಕ್ಷಿ ಎಲ್ಲಿದ್ದಾರೆ ಅಂತ ಗೊತ್ತಾಗಬೇಕು ನನಗೆ ಅಂತ ಹೇಳಿ ಎಲ್ಲ ವಿಷಯನೂ ಹೇಳ್ತಾರೆ. ಸರಿ ಆಯಿತು, ನೀವೇನು ಯೋಚನೆ ಮಾಡಬೇಡಿ, ಇನ್ನೊಂದು 5 ನಿಮಿಷದಲ್ಲಿ ಎಲ್ಲಿದ್ದಾರೆ ಏನು ಅಂತ ಗೊತ್ತಾಗುತ್ತೆ ಅಂತ ಆಗ ಅಗ್ನಿ ಫ್ರೆಂಡ್ ಹೇಳ್ತಾರೆ. ಹೇಳಿದ ತಕ್ಷಣವೇ ಅಗ್ನಿಗೆ ಆಶ್ಚರ್ಯ ಆಗುತ್ತೆ. ಏನು ಹೇಳ್ತಿದ್ದೀರಾ, ಭಾಗಮಂಡಲ ಹತ್ರ ಹೋಗಿದ್ದಾರಾ ಅಂತ ಅಗ್ನಿ ಹೇಳಿದಾಗ ಹೌದು ಸರ್, ನೀವು ಹೇಳಿರೋದನ್ನೆಲ್ಲ ನೋಡಿದ ಮೇಲೆ ಅವರು ಎಲ್ಲಿ ಹೋಗಿದ್ದಾರೆ ಅಂತ ವಿಚಾರಿಸಿದೆ, ನೋಡಿದಾಗ ಭಾಗಮಂಡಲ ಹತ್ರ ಹೋಗಿದ್ದಾರೆ ಅಂತ ಗೊತ್ತಾಯಿತು ಅಂತ ಅಗ್ನಿ ಫ್ರೆಂಡ್ ಹೇಳಿದ ತಕ್ಷಣವೇ ಆಗ ಅಗ್ನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ಸಾಕ್ಷಿ ಯಾಕೆ ಹೋದ್ರು ಭಾಗಮಂಡಲ ಮನೆ ಹತ್ರ, ನನಗೆ ನಂಬಕ್ಕೆ ಆಗ್ತಿಲ್ಲ, ಅಲ್ಲ ಎಷ್ಟು ಹೇಳಿದ್ರು ಸಾಕ್ಷಿ ಅವರು ಅರ್ಥನೇ ಮಾಡ್ಕೊಳ್ತಿಲ್ವಲ್ಲ, ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ನಾನು ಹೇಳಿದೆ, ಅರವಿಂದ್ ಅವರು ಹೇಳಿದ್ದಾರೆ, ಆದರೂ ಕೂಡ ಸತ್ಯ ತಿಳ್ಕೋಬೇಕು ಅಂತ ಹೋಗಿದ್ದಾರೆ ಅನಿಸುತ್ತೆ, ಏನು ಮಾಡೋದು, ಇಷ್ಟೊತ್ತಾಗಿದೆ, ಮೊದಲು ನಾನು ಹೋಗ್ತೀನಿ ಅಂತ ಅಂದ್ಕೊಂಡು ಆಗ ಅಗ್ನಿ ಹೋಗ್ತಾ ಇರ್ತಾರೆ. ಅಣ್ಣ ನೀನೊಬ್ಬನೇ ಹೋಗ್ತಿದ್ಯಾ, ಇಷ್ಟೊತ್ತಾಗಿದೆ ನಾನು ಬರ್ತೀನಿ ಅಂತ ಆಗ ಅದಿತಿ ಹೇಳಿದಾಗ ಬೇಡ ಅದಿತಿ, ನಾನು ಹೋಗಿದ್ದು ಬರ್ತೀನಿ, ನೀನು ಆರಾಮಾಗಿ ಮನೇಲೇ ಇರು ಅಂತ ಹೇಳಿ ಸಾಕ್ಷಿನ ಕರ್ಕೊಂಡು ಬರ್ತೀನಿ ಅಂತ ಆಗ ಅಗ್ನಿ ಹೋಗ್ತಾರೆ. ಸಾಕ್ಷಿ ರೂಮ್ ಹತ್ರ ಎಲ್ಲ ಕಡೆನೂ ನೋಡ್ತಾ ಇರಬೇಕಾದ್ರೆ ಆಗ ಕಬೋರ್ಡಲ್ಲಿ ಫೈಲ್ ಸೀರೆ ಎಲ್ಲ ಇರೋದನ್ನು ನೋಡ್ತಾರೆ. ಇದೇನಿದು, ಈ ಮನೆ ಬಿಟ್ಟು ಹಾಗೆ ಹೋಗಿದ್ದಾರೆ ಅನ್ನಿಸ್ತಿದೆ, ಯಾಕಂದರೆ ಇಲ್ಲಿ ಎಲ್ಲ ಕೂಡ ಹಾಗೆ ಬಿಟ್ಟಿದ್ದಾರೆ, ಸೋಫಾ, ಹಾಸಿಗೆ, ಅಡುಗೆ ಮನೆಯಲ್ಲಿ ಇರೋ ವಸ್ತುಗಳು ಹಾಗೇನೆ ಎಲ್ಲ ಫೈಲ್ಸ್ ಮತ್ತು ಸೀರೆ ಎಲ್ಲನೂ ಇಲ್ಲೇ ಇದೆಯಲ್ಲ ಅಂತ ಯಾಕೆ ಎಲ್ಲದನ್ನು ಇಲ್ಲೇ ಬಿಟ್ಟು ಹೋಗಿದ್ದಾರೆ, ಮನೆ ಏನಾದರೂ ಖಾಲಿ ಮಾಡ್ಕೊಂಡು ಹೋಗೋದಿದ್ರೆ ಎಲ್ಲದನ್ನು ತಗೊಂಡು ಹೋಗ್ತಿದ್ರು, ಆದರೆ ಈ ಮನೆ ಬಿಟ್ಟು ಹೋಗಿದ್ದಾರೆ ಅನಿಸುತ್ತೆ, ಅದಕ್ಕೇನೆ ಎಲ್ಲ ಇಲ್ಲೇ ಬಿಟ್ಟು ಹೋಗಿದ್ದಾರೆ, ಎಲ್ಲಿಗೆ ಹೋಗಿರಬಹುದು, ಯಾರು ಈ ಮನೇಲಿದ್ರು ಅಂತ ಸಾಕ್ಷಿ ಅಂದ್ಕೊಂಡು ಈ ಫೈಲ್ಸ್ ನೋಡಿದರೆ ಗೊತ್ತಾಗಬಹುದು, ಎಲ್ಲಾದರೂ ಫೋಟೋ ಇದೆಯಾ ಅಂತ ಸಾಕ್ಷಿ ಹುಡುಕ್ತಾ ಇರ್ತಾರೆ. ಆದರೆ ಅರವಿಂದ್ ಸಂಸಾರ ಅಲ್ಲೇ ಇರುತ್ತೆ. ಅದಾದಮೇಲೆ ಅರವಿಂದ್ ಅವರು ಹೊಸಮನೆಗೆ ಬಂದಿರ್ತಾರೆ. ಅರವಿಂದ್ ಹಳೆ ವಿಷಯಗಳು ಎಲ್ಲ ಕೂಡ ಅಲ್ಲೇ ಇರುತ್ತೆ. ಆಗ ಈ ಸೀರೆ ಎಲ್ಲ ನೋಡ್ತಿದ್ರೆ ಯಾರೋ ದೊಡ್ಡ ಮನೆಯವರು ಅಂತ ಅನ್ನಿಸ್ತಿದೆ. ಹಾಗೇನೆ ಈ ಫೈಲ್ಸ್ ಎಲ್ಲ ಯಾವುದು ಅಂತ ನೋಡೋಣ ಅಂತ ತಗೊಂಡು ನೋಡ್ತಾರೆ.
ಇದೇನಿದು ಅಂಬಿಕಾ ಎಂಟರ್ಪ್ರೈಸಸ್ ಇಲ್ಲಿ ಆಗಿದೆ ಈ ಫೈಲ್ ಎಲ್ಲ ಅಂತ ಅಂದ್ಕೊಂಡು ಆಗ ಸಾಕ್ಷಿ ಎಲ್ಲದನ್ನು ತೆಗೆದು ನೋಡ್ತಾ ಇರಬೇಕಾದ್ರೆ ಏನೋ ಶಬ್ದ ಆಗುತ್ತೆ, ಯಾರೂ ಇಲ್ಲ ಅಂತ ಅಂದ್ಕೊಂಡೆ. ಏನೋ ಶಬ್ದ ಆಗ್ತಿದೆಯಲ್ಲ ಅಂತ ಆಗ ಸಾಕ್ಷಿ ಹೋಗ್ತಾರೆ. ನೋಡಿ ಬೆಳಕು ಕಾಣಿಸ್ತು, ಯಾರೋ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಯಾರು ಅಂತ ಸಾಕ್ಷಿ ಹೇಳ್ತಾ ಇರ್ತಾರೆ. ಅದು ಯಾರೇ ಇದ್ದರೂ ಏನೇ ಇದ್ದರೂ ಬಂದು ನನ್ನ ಹತ್ರ ಮಾತಾಡಿ, ನಾನೆಲ್ಲ ಸತ್ಯ ತಿಳ್ಕೋಬೇಕು ಅಂತಾನೆ ಇಲ್ಲಿವರೆಗೂ ಬಂದಿದ್ದೀನಿ. ಅಷ್ಟಕ್ಕೂ ನೀವು ಈ ಮನೇಲಿ ಇರೋದು ನನಗೆ ಚೆನ್ನಾಗಿ ಗೊತ್ತು, ಅದಕ್ಕೆ ಮಾತಾಡಬೇಕು ಅಂತಲೇ ಬಂದಿರೋದು ಅಂತ ಸಾಕ್ಷಿ ಹೇಳಿದ ತಕ್ಷಣವೇ ಆಗ ಮತ್ತೆ ಶಬ್ದ ಆಗುತ್ತೆ. ಅದನ್ನು ನೋಡಿ ಖಂಡಿತವಾಗ್ಲೂ ಮಾತಾಡಬೇಕು ಅಂತಲೇ ಅನ್ಕೋತಿದ್ದಾರೆ. ಆದರೆ ನಾನು ಮುಂದೆ ಬರ್ತಾ ಇಲ್ಲ ಅಷ್ಟೇ, ಏನು ಮಾತಾಡೋದು ಅಂತ ಅಂದ್ಕೊಂಡು ನೋಡಿ ನೀವು ಈ ಮನೆಯಲ್ಲಿ ಇದ್ರಿ ಅಲ್ವಾ ಅಂತ ಸಾಕ್ಷಿ ಹೇಳ್ತಾರೆ. ನಿಮಗೆ ಅರವಿಂದ್ ಸರ್ ಬಗ್ಗೆ ಗೊತ್ತಾ ಅಂತ ಸಾಕ್ಷಿ ಕೇಳಿದ ತಕ್ಷಣವೇ ಆಗ ಏನು ಉತ್ತರ ಬರೋದಿಲ್ಲ. ಇದೇನಿದು ಏನು ಉತ್ತರ ಸಿಗ್ತಿಲ್ವಲ್ಲ, ಏನು ಮಾಡಲಿ ಅಂತ ಸಾಕ್ಷಿ ಅಂದ್ಕೊಂಡು ಮತ್ತೆ ಹುಡುಕ್ತಾ ಇರ್ತಾರೆ. ಆಗ ಅಗ್ನಿ ಕೋಪ ಮಾಡಿಕೊಂಡು, ಅಲ್ಲ ಅಲ್ಲಿ ಇಷ್ಟೊತ್ತಾಗಿದೆ, ಈಗ ಹೋಗೋ ಅಂಥ ಅವಶ್ಯಕತೆ ಏನಿತ್ತು, ನನಗಾದರೂ ಹೇಳಿದರೆ ಆಗ ನಾನಾದರೂ ಹೋಗ್ತಿದ್ದೆ, ಫೋನ್ ಮಾಡಿದರೆ ಫೋನ್ ತೆಗಿತಿಲ್ಲ ಅಂತ ಅಂದ್ಕೊಂಡು ಆಗ ಅಗ್ನಿ ಹೋಗ್ತಾ ಇರ್ತಾರೆ. ಹಾಗೆ ಇಲ್ಲಿ ಮಂಜರಿ ಕೋಪ ಮಾಡಿಕೊಂಡು, ಈ ಮನೇಲಿ ಏನೇನೋ ನಡೀತಿದೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ ಅತ್ತೆ, ಯಾಕೆ ಈ ಥರ ಹೇಳ್ತಿದ್ದೀರಾ, ಅಷ್ಟಕ್ಕೂ ಅಕ್ಕಂಗೆ ತುಂಬ ಕೆಲಸ ಇರುತ್ತೆ, ಹಾಗೇನೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗಿರುತ್ತೆ, ನೀವು ನೋಡಿದರೆ ಇಷ್ಟ ಬಂದಂಗೆ ಹೇಳ್ತಾ ಇದ್ದೀರಲ್ಲ, ಇವತ್ತು ಏನಾದರೂ ಜಾಸ್ತಿ ಕೆಲಸ ಇರ್ಬೋದು ಅಂತ ಆಗ ಸಾಕ್ಷಿ ತಂಗಿ ಹೇಳಿದಾಗ ನನಗಂತೂ ಆಗ ಅನ್ನಿಸ್ತಿಲ್ಲ, ನನಗೆ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ, ಬೇಕು ಅಂತ ಈ ಥರ ಮಾಡ್ತಿದ್ದಾರೆ ಸಾಕ್ಷಿ ಅಂತ ಅನ್ನಿಸ್ತಿದೆ. ಮೊದಲು ಮದುವೆ ಬಗ್ಗೆ ಮಾತಾಡಬೇಕು, ರಾಜು ಹೇಗೋ ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು, ಹಾಗೆ ಸಾಕ್ಷಿ ಕೂಡ ಇಲ್ಲೇ ಆರಾಮಾಗಿ ಇರ್ಬೋದು, ಇದ್ರ ಬಗ್ಗೆ ನಾನು ಸಾಕ್ಷಿ ಹತ್ರ ಮಾತಾಡ್ತೀನಿ, ಸಾಕ್ಷಿನ ಒಪ್ಪಿಸ್ತೀನಿ ಅಂತ ಮಂಜರಿ ಹೇಳಿದ ತಕ್ಷಣವೇ ನನಗಂತೂ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಿದೆ. ಅಷ್ಟಕ್ಕೂ ಯಾರು ಏನೇ ಹೇಳಿದ್ರು ಸಾಕ್ಷಿ ಅಕ್ಕ ಒಪ್ಕೊಳ್ಳಲ್ಲ ಅಂತ ಸಾಕ್ಷಿ ತಂಗಿ ಹೇಳ್ತಾರೆ. ಸಾಕ್ಷಿ ಮನೇಲಿ ಇದ್ದಾರೆ ಅಂತ ಹೋಗ್ತಾರೆ, ಸಮಸ್ಯೆ ಆಗುತ್ತೆ. ಹಾಗೆ ಅಗ್ನಿ ಹುಡ್ಕೊಂಡು ಬರ್ತಾರೆ. ನಾಳಿನ ಸಂಚಿಕೆ ಮುಕ್ತಾಯವಾಗಿದೆ. ಇನ್ನಷ್ಟು ಸೀರಿಯಲ್ ಸಂಚಿಕೆಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡ್ತಾಯಿರಿ.